ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಿನಿಮಾ ಪ್ರೇಕ್ಷಕರು ಕೆಲವೊಂದು ಸಲ ಹೀರೋಗಳಿಗಿಂತ ಹಾಸ್ಯ ನಟರನ್ನ ಹೆಚ್ಚಾಗಿ ನೆಚ್ಚಿಕೊಂಡಿರ್ತಾರೆ. ಯಾಕಂದ್ರೆ ಹೀರೋಯಿಸಂ ಇಲ್ಲದೆ ಇರೋ ಸಿನಿಮಾಗಳನ್ನು ತೆಗೆಯಬಹುದು, ಆದ್ರೆ ಸಿನಿಮಾದಲ್ಲಿ ಹಾಸ್ಯವೇ ಇಲ್ಲ ಅಂದ್ರೆ ಅದು ಜನರಿಗೆ ರುಚಿಸೋದಿಲ್ಲ. ಎಷ್ಟೋ ಸಲ ಸಿನಿಮಾ ಕತೆ ಅಷ್ಟೊಂದು ಚೆನ್ನಾಗಿ ಇಲ್ಲದೆ ಇದ್ರೂ ಹಾಸ್ಯ ನಟರು ಅದನ್ನ ಪಿಕಪ್ ಮಾಡಿ ಸಿನಿಮಾವನ್ನ ಹಿಟ್ ಮಾಡಿಸಿದ ಎಷ್ಟೋ ಉದಾಹರಣೆಗಳಿವೆ. ಭಾರತ ಚಿತ್ರರಂಗದಲ್ಲಿ ಭಾಷೆಗಳ ಗಡಿಯನ್ನು ದಾಟಿ ಜನಪ್ರಿಯತೆ ಗಳಿಸಿರೋ ಸಾಕಷ್ಟು ಹಾಸ್ಯ ನಟರಿದ್ದಾರೆ. ಈ ಪೈಕಿ ತಮಿಳಿನ ವಡಿವೇಲು ಕೂಡ ಒಬ್ರು. ಒಂದು ಕಾಲದಲ್ಲಿ ಇವರ ರೇಂಜ್ ಯಾವ ಮಟ್ಟಿಗೆ ಪೀಕ್ಗೆ ಹೋಗಿತ್ತು ಅಂದ್ರೆ ಹೀರೋಗಿಂತ ಹೆಚ್ಚಾಗಿ ವಡಿವೇಲುರನ್ನ ನೋಡೋದಕ್ಕೆ ಜನರು ಸಿನಿಮಾಗೆ ಬರ್ತಾ ಇದ್ರು. ಈ ಮಟ್ಟದ ಜನಪ್ರಿಯತೆ ಗಳಿಸಿದ ವಡಿವೇಲು ಮಾಡಿದ ಒಂದು ತಪ್ಪು ಅವರ ಕೆರಿಯರ್ ಅನ್ನ ಹಾಳು ಮಾಡ್ತು. ಅದರ ಜೊತೆಗೆ ಇನ್ನೂ ಒಂದಷ್ಟು ಕಂಪ್ಲೇಂಟ್ಗಳು ವಡಿವೇಲು ಮೇಲೆ ಬರ್ತಾ ಹೋಗುತ್ತೆ. ಇದೆಲ್ಲವನ್ನ ತಿಳಿಸ್ತೀನಿ. ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತೀಯ ಚಿತ್ರರಂಗದಲ್ಲಿ ಬಹಳ ಜನಪ್ರಿಯತೆ ಗಳಿಸಿರೋ ಹಾಸ್ಯ ನಟರ ಪೈಕಿ ಒಬ್ಬರಾಗಿರೋ ವಡಿವೇಲುಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಕೆಲವರು ಮ್ಯಾನರಿಸಂ ಮೂಲಕ ಖ್ಯಾತಿ ಗಳಿಸಿದರೆ, ಇನ್ನು ಕೆಲವರು ಮಾತಿನ ಮೂಲಕ, ಡೈಲಾಗ್ ಡೆಲಿವರಿ ಮೂಲಕ ಗಮನ ಸೆಳೆದಿದ್ದಾರೆ. ಆದ್ರೆ ಇದೆಲ್ಲವನ್ನ ಕೂಡಿದ ಪ್ರತಿಭೆ ಅಂದ್ರೆ ಅದು ವಡಿವೇಲು. ಪ್ರತಿ ಸೀನ್ನಲ್ಲೂ ಮಾತಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದಕ್ಕೆ ತಕ್ಕಂತೆ ಬಾಡಿ ಲ್ಯಾಂಗ್ವೇಜ್ ಮಾಡ್ಯುಲೇಷನ್, ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಡೋದ್ರಿಂದಲೇ ವಡಿವೇಲು ಕಾಮಿಡಿಗಳು ಎವರ್ಗ್ರೀನ್ ಆಗಿರೋದು. ಭಾಷೆ ಅರ್ಥವಾಗದಿದ್ರೂ ಕೂಡ ವಡಿವೇಲು ಆಂಗಿಕ ಅಭಿನಯವನ್ನ ಇಷ್ಟಪಟ್ಟು ನೋಡ್ತಾ ಇದ್ರು. ಅಂತ ವಡಿವೇಲುವನ್ನ ಸಿನಿಮಾಗೆ ಯಾರು ಹಾಕಿಕೊಳ್ತಾ ಇರ್ಲಿಲ್ಲ ಅನ್ನೋ ಕಾಲ ಕೂಡ ಬಂದಿತ್ತು. ಅದಕ್ಕೆ ಬೇರೆ ಯಾರೋ ಕಾರಣ ಅಲ್ಲ, ವಡಿವೇಲು ಸ್ವಯಂಕೃತ ಅಪರಾಧವೇ ಕಾರಣ ಅನ್ನೋದು ವಾಸ್ತವ. ಅದು 2011 ತಮಿಳುನಾಡು ಎಲೆಕ್ಷನ್ ಸಮಯ. ನಟನಾಗಿ ಪಾಪ್ಯುಲಾರಿಟಿ ಹೊಂದಿದ್ದ ವಡಿವೇಲು ಸಡನ್ ಆಗಿ ರಾಜಕೀಯಕ್ಕೆ ಧುಮುಕಿರ್ತಾರೆ. ಇಂದು ತಮಿಳುನಾಡಲ್ಲಿ ಆಡಳಿತದಲ್ಲಿರೋ ಡಿಎಂಕೆ ಪರ ಪ್ರಚಾರಕ್ಕೆ ಇಳಿತಾರೆ. ವಿಪಕ್ಷಗಳಾದ ಎಐಎಡಿಎಂಕೆ ಹಾಗೂ ಡಿಎಂಡಿಕೆ ವಿರುದ್ಧ ಎಗ್ಗಿಲ್ಲದೆ ಮಾತಾಡ್ತಾ ಇರ್ತಾರೆ. ಡಿಎಂಡಿಕೆ ಪಕ್ಷ ತಮಿಳುನಾಡಿನಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದ ನಟ ವಿಜಯಕಾಂತ್ ರದ್ದು. ವಡಿವೇಲು ರಾಜಕೀಯ ಭಾಷಣಗಳು ಎಲ್ಲಾ ಎಲ್ಲೆಗಳನ್ನ ಮೀರಿ ಹೋಗ್ತಾ ಇರುತ್ತೆ. ಅದರಲ್ಲೂ ವಿಜಯಕಾಂತ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾರೆ. ಕೆಲವರು ಹೇಳೋ ಪ್ರಕಾರ ವಿಜಯಕಾಂತ್ ಜೊತೆಗಿದ್ದ ಪರ್ಸನಲ್ ಸಮಸ್ಯೆಯಿಂದಲೇ ಅವರ ಎದುರು ಪಕ್ಷಕ್ಕೆ ರಾಜಕೀಯವಾಗಿ ಸಹಾಯ ಮಾಡೋದಕ್ಕೆ ವಡಿವೇಲು ಬಂದಿದ್ರು ಅನ್ನೋದು. ವಡಿವೇಲು ಮಾತುಗಳು ಅಪಾರ ಪ್ರಮಾಣದಲ್ಲಿದ್ದ ವಿಜಯಕಾಂತ್ ಅಭಿಮಾನಿಗಳನ್ನ ಕೆರಳಿಸುತ್ತೆ. ಒಂದು ರೋಡ್ ಶೋ ವೇಳೆ ವಿಜಯಕಾಂತ್ ಅಭಿಮಾನಿಗಳು ಸಾರ್ವಜನಿಕವಾಗಿ ವಡಿವೇಲು ಮೇಲೆ ಚಪ್ಪಲಿ ಎಸೆದ ಘಟನೆಯೂ ನಡೆಯುತ್ತೆ. ಇದು ಅವರ ಸಿನಿ ಕೆರಿಯರ್ಗೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹಂತ ಹಂತವಾಗಿ ವಿಜಯಕಾಂತ್ ಅಭಿಮಾನಿಗಳು ವಡಿವೇಲುರನ್ನ ದ್ವೇಷಿಸೋದಕ್ಕೆ ಶುರು ಮಾಡ್ತಾರೆ. ವಿಜಯಕಾಂತ್ ಮೇಲೆ ಹಗೆ ಸಾಧಿಸೋದಕ್ಕೆ ಹೋಗಿ ಜಯಲಲಿತಾ ಪಕ್ಷವನ್ನು ಎದುರು ಹಾಕಿಕೊಂಡ ವಡಿವೇಲುಗೆ 2021 ಎಲೆಕ್ಷನ್ ಸರಿಯಾಗಿ ಹೊಡೆತ ಕೊಡುತ್ತೆ. ಯಾಕಂದ್ರೆ ಜಯಲಲಿತಾ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. ಈ ಬೆಳವಣಿಗೆ ನಂತರ ವಡಿವೇಲುರನ್ನ ಯಾರು ಅಧಿಕೃತವಾಗಿ ಬ್ಯಾನ್ ಮಾಡಿರೋದಿಲ್ಲ. ಆದ್ರೆ ವಡಿವೇಲುವನ್ನ ಹಾಕಿಕೊಂಡು ಸಿನಿಮಾ ಮಾಡಿದ್ರೆ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನೋದು ಎಲ್ಲಾ ಚಿತ್ರ ನಿರ್ಮಾಪಕರ ತಲೆಯಲ್ಲಿ ಬರುತ್ತೆ. ಸರ್ಕಾರ ಬರೋದಕ್ಕೆ ಮುಂಚೆ ವಡಿವೇಲು ಸಹಿ ಹಾಕಿದ್ದ ಸಿನಿಮಾಗಳಿಂದ ಅವರನ್ನ ಹೊರಗೆ ಕಳಿಸಲಾಗುತ್ತೆ. ಸುಮಾರು 4-5 ಸಿನಿಮಾಗಳಿಂದ ವಡಿವೇಲುರನ್ನ ಕೈಬಿಡಲಾಗುತ್ತೆ. 2012-13ರಲ್ಲಿ ತೆರೆ ಕಂಡ ಸಿನಿಮಾಗಳಲ್ಲಿ ವಡಿವೇಲುಗೆ ಜಾಗವೇ ಇಲ್ಲದಂತಾಗುತ್ತೆ. ಈ ಪರಿಸ್ಥಿತಿ ಸ್ವಲ್ಪ ಸುಧಾರಿಸೋ ಹೊತ್ತಲ್ಲಿ ತಮಿಳು ಚಿತ್ರರಂಗದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ. ಹೊಸ ಹಾಸ್ಯ ಕಲಾವಿದರು ತಲೆ ಎತ್ತಿರ್ತಾರೆ. ಅದರಲ್ಲೂ ನಟ ಸಂತಾನಂಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಮಾಹಿತಿಯ ಪ್ರಕಾರ ವಡಿವೇಲು ಜಾಗವನ್ನ ಸಂತಾನಂ ತುಂಬ್ತಾ ಬರ್ತಾರೆ ಅಂತಲೂ ಹೇಳಲಾಗುತ್ತೆ. ಆದ್ರೆ ಇದಾದ ಬಳಿಕವೂ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಾರೆ ವಡಿವೇಲು. 2014ರಲ್ಲಿ ವಡಿವೇಲು ದೊಡ್ಡದಾಗಿ ಕಂಬ್ಯಾಕ್ ಮಾಡ್ತಾರೆ. ಈ ಬಾರಿ ಅವರು ಕೇವಲ ಹಾಸ್ಯ ನಟ ಆಗಿ ಬಂದಿರೋದಿಲ್ಲ, ಬದಲಾಗಿ ಹೀರೋ ಆಗಿ ಎಂಟ್ರಿ ಕೊಡ್ತಾರೆ. ತೆನಾಲಿ ರಾಮನ್ ಅನ್ನೋ ಹೈ ಬಜೆಟ್ ಸಿನಿಮಾದಲ್ಲಿ ವಡಿವೇಲು ನಾಯಕರಾಗಿರ್ತಾರೆ. ಇದರಲ್ಲಿ ಅವರಿಗೆ ಬಾಲಿವುಡ್ನಿಂದ ಮೀನಾಕ್ಷಿ ದೀಕ್ಷಿತ್ ಅನ್ನೋ ನಟಿಯನ್ನ ಹೀರೋಯಿನ್ ಆಗಿ ಪೇರ್ ಮಾಡಲಾಗಿರುತ್ತೆ. ಈ ಹಿಂದೆ ಅವರ ಹಿಂಸೆ ಅರಸನ್ ಪುಲಿಕೇಶಿ ದೊಡ್ಡ ಹಿಟ್ ಆಗಿದ್ರಿಂದ ಅದೇ ರೀತಿಯಲ್ಲಿ ಈ ಸಿನಿಮಾ ಬಂದಿರೋದ್ರಿಂದ ಮತ್ತೊಂದು ಸಲ ಇಂಡಸ್ಟ್ರಿಯಲ್ಲಿ ದೊಡ್ಡ ಕಮಾಲ್ ಮಾಡಬಹುದು ಅಂತ ಎಲ್ಲರೂ ನಿರೀಕ್ಷೆ ಮಾಡಿರ್ತಾರೆ. 2 ವರ್ಷಗಳ ಕಾಲ ಸಿನಿಮಾ ಇಲ್ಲದೆ ಮತ್ತೆ ತೆರೆ ಮೇಲೆ ಬಂದಿದ್ದ ವಡಿವೇಲು ಅವಕಾಶ ಕೊಟ್ಟ ನಿರ್ಮಾಪಕರಿಗೆ ಧನ್ಯವಾದವನ್ನ ಹೇಳಿ ರಿಲೀಸ್ ಎದುರು ನೋಡ್ತಾ ಇರ್ತಾರೆ. ಆದ್ರೆ ಈ ಸಿನಿಮಾ ವಡಿವೇಲು ಕೈ ಹಿಡಿಯೋದೇ ಇಲ್ಲ. ದೊಡ್ಡ ಬಜೆಟ್ ಸಿನಿಮಾಗೆ ದೊಡ್ಡ ಮಟ್ಟದಲ್ಲೇ ಹೊಡೆತ ಬೀಳುತ್ತೆ. ವಿಜಯಕಾಂತ್ ಬಗ್ಗೆ ಆಡಿದ ಮಾತು ಅಷ್ಟು ಸುಲಭವಾಗಿ ಜನರು ಮರೆಯೋದಿಲ್ಲ ಅನ್ನೋದು ಸಾಬೀತಾಗುತ್ತೆ. ಅದಾದ ಬಳಿಕ 2015ರಲ್ಲಿ ಎಲಿ ಅನ್ನೋ ಇನ್ನೊಂದು ಸಿನಿಮಾ ಬರುತ್ತೆ. ಅದರಲ್ಲೂ ಕೂಡ ವಡಿವೇಲು ಹೀರೋ ಆಗಿರ್ತಾರೆ. ಅವರ ಮ್ಯಾನರಿಸಂಗೆ ತಕ್ಕ ಚಿತ್ರಕಥೆ, ಸನ್ನಿವೇಶಗಳನ್ನ ಇಟ್ಟು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲೇಬೇಕು ಅಂತ ಚಿತ್ರತಂಡ ಪಣ ತೊಟ್ಟಿರುತ್ತೆ. ಆದ್ರೆ ಈ ಪ್ರಯತ್ನವೂ ಕೂಡ ವಿಫಲವಾಗಿ ಹೋಗುತ್ತೆ.
ತೆನಾಲಿರಾಮನ್ ಎಲಿ 2 ಸಿನಿಮಾ ಸೇರಿಸಿ ಬರೋಬ್ಬರಿ 26 ಕೋಟಿ ಲಾಸ್ ಆಗಿರೋದು ಬಹಿರಂಗ ಆಗುತ್ತೆ. ವಡಿವೇಲುವನ್ನ ನಂಬಿಕೊಂಡು ನಿರ್ಮಾಪಕರು ಬೀದಿಗೆ ಬಂದ್ರು ಅನ್ನೋ ಮಾತುಗಳು ಇಂಡಸ್ಟ್ರಿಯಲ್ಲಿ ದಟ್ಟವಾಗ್ತಾ ಹೋಗುತ್ತೆ. ಇದಾದ ಬಳಿಕ ವಡಿವೇಲಿಗೆ ಮುಂಚೆ ಇದ್ದ ಬೇಡಿಕೆಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲೊಂದು ಇಲ್ಲೊಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ಹಾಗಾಗುತ್ತೆ. ವಡಿವೇಲು ಪೇಕ್ನಲ್ಲಿದ್ದ ಕಾಲದಲ್ಲಿ ಅವರಿಗಾಗಿಯೇ 35 ನಿಮಿಷಗಳನ್ನ ಮೀಸಲಿಡ್ತಾ ಇದ್ದ ಪದ್ಧತಿ ಇರುತ್ತೆ. ಆದರೆ ನಂತರದಲ್ಲಿ ಈ ಪದ್ಧತಿಯೇ ಬದಲಾಗಿ ಹಾಸ್ಯ ನಟರ ಸಮಯವನ್ನ 15 ನಿಮಿಷಕ್ಕೆ ತಗ್ಗಿಸಲಾಗುತ್ತೆ. ಇನ್ನು ಕೇವಲ ನಟ ವಿಜಯಕಾಂತ್ಗೆ ಅಪಮಾನ ಹಾಗೂ ರಾಜಕೀಯಕ್ಕೆ ಬಂದಿದ್ದು ಮಾತ್ರ ವಡಿವೇಲು ಮಾಡಿದ್ದ ತಪ್ಪು ಅನ್ನೋದಾಗಿದ್ರೆ ಒಂದು ವೇಳೆ ಕ್ಷಮೆ ಕೇಳಿಯೋ ಅಥವಾ ಕಾಲ ಬದಲಾಗ್ತಾ ಇದ್ದ ಹಾಗೆ ಪರಿಸ್ಥಿತಿ ಬದಲಾಗೋ ಸಾಧ್ಯತೆ ಇರ್ತಾ ಇತ್ತು. ಆದ್ರೆ ಇದರ ಜೊತೆಗೆ ವಡಿವೇಲು ಮೇಲೆ ಬೇರೆ ಬೇರೆ ಆರೋಪಗಳು ದಟ್ಟವಾಗಿದ್ವು. ಅದರಲ್ಲಿ ಪ್ರಮುಖ ನಿರ್ದೇಶಕ ಶಂಕರ್ ಜೊತೆಗಿನ ಸಂಘರ್ಷ ಇಂಡಸ್ಟ್ರಿ ಒಳಗೆ ಹಲವು ಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರು ವಡಿವೇಲುರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತೆ ಮಾಡುತ್ತೆ. ಕಾಮಿಡಿಯಲ್ಲಿ ಮಿಂಚ್ತಾ ಇದ್ದ ವಡಿವೇಲುವನ್ನ ಹೀರೋ ಮಾಡಿದ್ದೆ ಶಂಕರ್. ಶಂಕರ್ ಅವರ ಬ್ಯಾನರ್ನಲ್ಲಿ 2006ರಲ್ಲಿ ಬರೋ ಪುಲಿಕೇಶಿ ಸಿನಿಮಾ ದೊಡ್ಡ ಹಿಟ್ ಆಗಿದ್ರಿಂದ ವಡಿವೇಲು ಮಾರ್ಕೆಟ್ ದೊಡ್ಡದಿದೆ ಅನ್ನೋದು ಸಾಬೀತಾಗಿರುತ್ತೆ. ಅವರ ಸಂಭಾವನೆ ದೊಡ್ಡ ಹೀರೋಗಳ ಸಂಭಾವನೆ ಮಟ್ಟಕ್ಕೆ ಏರಿ ಬಿಡುತ್ತೆ. ಈ ಗೆಲುವಿನಿಂದ ಖುಷಿಗೊಂಡ ಶಂಕರ್ ಈ ಚಿತ್ರದ ಸೀಕ್ವೆಲ್ ತೆಗೆಯೋ ಸಲುವಾಗಿ ವಡಿವೇಲು ಜೊತೆಗೆ ಒಪ್ಪಂದ ಮಾಡಿಕೊಳ್ತಾರೆ. ಈ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಅಡ್ವಾನ್ಸ್ ಅನ್ನು ಕೂಡ ಕೊಡಲಾಗಿರುತ್ತೆ. ಎಲ್ಲ ಓಕೆ ಅಂತ ಸಿನಿಮಾ ಕೆಲಸಗಳನ್ನ ಶುರು ಮಾಡ್ತಾರೆ. ಹಿಂದೆ ದೊಡ್ಡ ಸಕ್ಸಸ್ ನೋಡಿದ್ರಿಂದ ಅದಕ್ಕಿಂತ ಇನ್ನೂ ಅದ್ದೂರಿ ಆಗಿರಬೇಕು ಅನ್ನೋ ಕಾರಣಕ್ಕೆ ದುಬಾರಿ ಸೆಟ್ಗಳನ್ನ ಹಾಕಿರಲಾಗುತ್ತೆ. ಶೂಟಿಂಗ್ ಶುರುವಾಗಿ ಕೆಲ ದಿನಗಳು ಕಳೀತಾ ಇದ್ದ ಹಾಗೆ ವಡಿವೇಲು ಸರಿಯಾಗಿ ಸೆಟ್ಗೆ ಬರೋದೇ ಇಲ್ಲ. ಇದು ನಿರ್ಮಾಪಕರು ಹಾಗೂ ನಿರ್ದೇಶಕರಿಗೆ ದೊಡ್ಡ ತಲೆನೋವನ್ನ ತರಿಸುತ್ತೆ. ಹೀಗ್ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಹಾರಿಕೆಯ ಉತ್ತರ ನೀಡೋ ವಡಿವೇಲು ಸಿನಿಮಾ ಟೀಮ್ ನನ್ನನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಸಿನಿಮಾಗೆ ಆರ್ಥಿಕವಾಗಿ ಹೊಡೆತ ಬೀಳೋದಕ್ಕೆ ಶುರುವಾಗುತ್ತೆ. ಈ ಸಮಸ್ಯೆ ಮುಂದಿಟ್ಕೊಂಡು ಶಂಕರ್ ತಮಿಳುನಾಡು ಸಿನಿಮಾ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ಗೆ ದೂರು ನೀಡ್ತಾರೆ. ದೂರಿನ ಅನ್ವಯ ವಡಿವೇಲುಗೆ ವಾರ್ನಿಂಗ್ ಕೊಡೋ TFPC ಒಂದೇ ಸರಿಯಾದ ಸಮಯಕ್ಕೆ ಸೆಟ್ಗೆ ಹೋಗಿ ಶೂಟಿಂಗ್ ಅನ್ನ ಮುಗಿಸಿಕೊಡಿ, ಇಲ್ಲ ಅಂದ್ರೆ ನಿಮ್ಮಿಂದ ಆಗಿರೋ ಲಾಸ್ 9 ಕೋಟಿಯನ್ನ ಪಾವತಿ ಮಾಡಿ ಅಂತ ಹೇಳುತ್ತೆ. ಆದ್ರೆ ಇದಕ್ಕೆ ವಡಿವೇಲು ಡೋಂಟ್ ಕೇರ್ ಅನ್ನೋ ಹಾಗೆ ವರ್ತಿಸ್ತಾರೆ. TFPC ಇಂಡಸ್ಟ್ರಿಯಲ್ಲಿ ವಡಿವೇಲುಗೆ ರೆಡ್ ಕಾರ್ಡ್ ಅನ್ನ ತೋರಿಸುತ್ತೆ. ವಡಿವೇಲು ಮೇಲೆ ಇನ್ನೂ ಒಂದಷ್ಟು ಆರೋಪಗಳು ಸುದ್ದಿಯಲ್ಲಿವೆ. ಅದೇನೆಂದ್ರೆ ವಡಿವೇಲು ಕಾಮಿಡಿ ಸೀನ್ಗಳಲ್ಲಿ ಅವರ ಜೊತೆಗೆ ಒಂದಷ್ಟು ಸಹ ನಟರು ಖಾಯಂ ಆಗಿರ್ತಾರೆ. ಅವರಿಂದಲೇ ವಡಿವೇಲು ಕಾಮಿಡಿಯ ಕ್ವಾಲಿಟಿ ಹೆಚ್ಚಾಗ್ತಾ ಇರುತ್ತೆ. ಆದ್ರೆ ಆ ಸಹ ನಟರನ್ನ ವಡಿವೇಲು ಕಡೆಗಣಿಸ್ತಾ ಇದ್ರು ಅನ್ನೋದು. ವಡಿವೇಲು ಪಾಪ್ಯುಲಾರಿಟಿ ಪೀಕ್ನಲ್ಲಿದ್ದಾಗ ದಿನಕ್ಕೆ 10 ಲಕ್ಷ ಸಂಭಾವನೆಯನ್ನ ಪಡಿತಾ ಇರ್ತಾರೆ. ಆದ್ರೆ ಅವರ ಸಹ ನಟರಿಗೆ ಮಾತ್ರ 4 ರಿಂದ 5 ಸಾವಿರ ರು ಹಣವನ್ನ ನೀಡ್ತಾ ಇರ್ತಾರೆ. ಅಲ್ಲದೆ ದಿನಕ್ಕೆ 10 ಲಕ್ಷ ರೂಪಾಯಿ ಪಡೆಯೋ ಸಲುವಾಗಿ ಒಂದು ದಿನದಲ್ಲಿ ಆಗಬೇಕಿದ್ದ ಚಿತ್ರೀಕರಣವನ್ನ ಉದ್ದೇಶಪೂರ್ವಕವಾಗಿ ಮುಂದಿನ ದಿನಕ್ಕೆ ಪೋಸ್ಟ್ಪೋನ್ ಮಾಡಿಸ್ತಾ ಇದ್ರು ಅನ್ನೋ ಆರೋಪಗಳು ಅವರನ್ನ ಸುತ್ತಿಕೊಂಡಿದ್ವು. ಇದೆಲ್ಲಾ ವಿಚಾರಗಳಿಂದ ವಡಿವೇಲು ಸಿನಿಮಾ ಕೆರಿಯರ್ಗೆ ಹೊಡೆತ ಬೀಳ್ತಾ ಹೋಗುತ್ತೆ. ಪ್ರಸ್ತುತ ಆಗೊಂದು ಈಗೊಂದು ಸಿನಿಮಾದಲ್ಲಿ ವಡಿವೇಲು ಕಾಣಿಸಿಕೊಂಡ್ರು ಮುಂಚೆ ಇದ್ದ ವಡಿವೇಲು ಇವರಲ್ಲ ಅನ್ನೋದು ಬಹುತೇಕರು ಹೇಳೋ ಮಾತು. ಒಬ್ಬ ನಟ ತನ್ನ ಪಾಪ್ಯುಲಾರಿಟಿಯನ್ನ ನೆತ್ತಿಗೇರಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ವಡಿವೇಲು ಉದಾಹರಣೆ. ಆದ್ರೆ ಇವತ್ತಿಗೂ ಕೂಡ ಅವರ ಕಾಮಿಡಿಗೆ ಅದೇ ವ್ಯಾಲ್ಯೂ ಇದೆ. ಬಹಳಷ್ಟು ಜನರು ಅವರನ್ನ ಇಷ್ಟಪಡ್ತಾರೆ. ಮೇಮ್ಗಳಲ್ಲಂತೂ ವಡಿವೇಲುಗೆ ಇರೋ ಡಿಮ್ಯಾಂಡ್ ಬೇರೆ ಯಾವ ಹಾಸ್ಯ ನಟರಿಗೂ ಇಲ್ಲ. ಆದ್ರೆ ಇದೆಲ್ಲಾ ಸಮಸ್ಯೆಗಳು ಇರದೇ ಇದ್ದಿದ್ರೆ ವಡಿವೇಲು ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ರಂಜಿಸ್ತಾ ಇದ್ರು ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನೆಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.